ನೋಡಿ, ಕೀರ್ತನೆಗಳು 2ನೇ ಕೀರ್ತನೆ 2ನೇ ವಚನ. ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ. ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ. ಯಾರು ಸೇರಾರಂತ? ಭೂಪತಿಗಳು, ಅಧಿಕಾರಿಗಳು. ಭೂಪತಿಗಳನ್ನ ಒಬ್ರ ಭಾರಿ ಮಂದಿ ಅಧಿಕಾರಿಗಳು ಭೂಪತಿಗಳು ಇವರೆಲ್ಲರೂ ಏನ್ ಮಾಡ್ತಾರಂತ ಒಟ್ಟಾಗಿ ಕೂಡಿ ಆಲೋಚನೆ ಮಾಡ್ತಾರ. ಏನಂತ ಆಲೋಚನೆ ಮಾಡ್ತಾರ? ದೇವ್ರ ಕೆಲಸ ನಡೆದಿಲ್ದಂಗೆ ಹೆಂಗ ಮಾಡಬೇಕು, ಇವ್ರನ್ನ ಹೆಂಗ್ ಡಿಸ್ಟರ್ಬ್ ಮಾಡಬೇಕು, ಇವ್ರ ಆತ್ಮೀಯ ಜೀವಿತದಲ್ಲಿ ಹೆಂಗ ಬಲಹೀನ ಪಡಿಸ್ಬೇಕು, ಇವರು ದೇವ್ರ ಸನ್ನಿಧಿಗೆ ಹೋಗಿಲ್ದಂಗೆ ಹೆಂಗ ಮಾಡಬೇಕು, ಚರ್ಚಿಗೆ ಹೋಗಿಲ್ದಂಗೆ ಹೆಂಗ ಮಾಡಬೇಕು, ಇವೆಲ್ಲ ಪ್ರಯತ್ನ ಪಡ್ತಿರ್ತಾರಲ್ಲ, ಆಲೋಚನೆ ಮಾಡ್ತಿರುವಾಗ 4ನೇ ವಚನ ನೋಡ್ರಿ. ಪರಲೋಕದಲ್ಲಿ ಆಸನಾರೂಢರಾಗಿರುವ ಆತನು ಅದಕ್ಕೆ ನಗುವನು. ಅದಕ್ಕೆ ಏನ್ ಮಾಡ್ತಾರಂತ? ದೇವ್ರು ನಗತದನಂತ. ಇವರೆಲ್ಲ ಏನ್ ಮಾಡ್ತಾರ? ಶತ್ರುಗಳು ಆಲೋಚನೆ ಮಾಡ್ತಾರೆ. ಏನಂತ? ಇವ್ರನ್ನ ಹೆಂಗ ಡಿಸ್ಟರ್ಬ್ ಮಾಡ್ಬೇಕು, ಇವ್ರನ್ನ ಹೆಂಗ ನಾಶನ ಮಾಡ್ಬೇಕು, ಇವ್ರನ್ನ ಹೆಂಗ ಬಲಹೀನ ಪಡಿಸ್ಬೇಕು, ಇವ್ರನ್ನ ಹೆಂಗ ಕೃಂಗಿಸ್ಬೇಕು, ಇವ್ರನ್ನ ಹೆಂಗ ದೇವರ ಸನ್ನಿಧಿಯಿಂದ ದೂರ ಮಾಡ್ಬೇಕು ಅಂತೇಳಿ ಇವರೆಲ್ಲ ಟೋಟಲ್ ಕೂಡಿ ಇವ್ರು ಆಲೋಚನೆ ಮಾಡ್ತಿದ್ದಾಗ, ಇವ್ರು ಪ್ರಯತ್ನ ಮಾಡ್ತಿರುವಾಗ ದೇವರು ಆಕಾಶದ ಮೇಲೆ ಸಿಂಹಾಸನಕ್ಕಂತ ಕುತ್ಕೊಂಡು ನಗತದನಂತ. ಎದಕ್ ನಗತದನ? ನೀವು ಮಾಡ್ತಿರೋದೇನು, ನಿಮ್ ಪ್ರಯತ್ನ ಏನು? ಅಂದ್ರೆ ಆತಗೆ ನಗು ಬರಕತ್ತಂದ್ರೆ ಅವ್ರು ಮಾಡ್ತಿರೋ ಪ್ರಯತ್ನಗಳೆಲ್ಲ ಎಷ್ಟು ಉಚಿತನ ಇರ್ತದೆ ಹೇಳು. ಇವಾಗ ನಿನಗೆ ವಿರುದ್ಧವಾಗಿ ಯಾರನ್ನ ಎದ್ದಾರ ಅನ್ಕೋ, ನಿನ್ ವಿರುದ್ಧವಾಗಿ ಯಾರನ್ನ ಕಾರ್ಯ ಮಾಡ್ತಾರ ಅನ್ಕೋ, ಅದೆಲ್ಲೇನಾಗಿರ್ಲಿ, ನಿನ್ ಕುಟುಂಬದಲ್ಲಾಗಿರ್ಲಿ, ನೀನ್ ಮಾಡ್ತಿರೋ ಕೆಲಸದಲ್ಲಾಗಿರ್ಲಿ, ಆಫೀಸ್ದಾಗ ಆಗಿರ್ಲಿ, ಇಲ್ಲ ಎಲ್ಲೇನಾಗಿರ್ಲಿ, ನಿನಗ್ ವಿರುದ್ಧವಾಗಿ ಯಾರನ್ನ ಎದ್ದಾರ ಅನ್ಕೋ, ಒಳಸಂಚು ಮಾಡ್ತಾರ ಅನ್ಕೋ, ಅವ್ರ ಅಧಿಕಾರಿಗಳಾಗಿರ್ಲಿ, ಯಾರೇನಾಗಿರ್ಲಿ, ದೇವ್ರ ಏನ್ ಮಾಡ್ತಾನಂತ ನೋಡಿ ನಗತಾನಂತ. ನೀನ್ ನನ್ನ ಮಗನ ಮೇಲೆ, ನನ್ನ ಮಗಳ ಮೇಲೆ ನೀನ್ ಎಷ್ಟೇ ಕುತಂತ್ರಗಳು ಪನ್ನು, ಎಷ್ಟೇ ಆಲೋಚನೆಗಳು ಮಾಡು, ಆಲೋಚನೆಗಳೆಲ್ಲ ನಾನು ನಿರ್ಮೂಲ ಮಾಡು. ಆಮೆನ್, ಹಲ್ಲೆಲೂಯಾ. ನಿನ್ನ ಪ್ರಯಾಸ ಎಲ್ಲ ವ್ಯರ್ಥ, ಅದು ವ್ಯರ್ಥವಾದ ಪ್ರಯಾಸ, ಅದು ನಿನ್ನ ಆಲೋಚನೆಗಳು ವ್ಯರ್ಥ, ನಿನ್ನ ಪ್ರಯಾಸ ವ್ಯರ್ಥ. ಅದಕ್ಕೆ ನಗತಾನ. ನೀನ್ ಏನೋ ಮಾಡ್ತೀಯ ಅಂತ ನೀನ್ ಅನ್ಕಂತಿದಿ, ನೀನ್ ಏನೋ ಡಿಸ್ಟರ್ಬ್ ಮಾಡ್ತೀಯ ಅಂತ ನೀನ್ ಅನ್ಕಂತಿದಿ. ನನ್ನ ಮಗಳ ಮೇಲೆ ನಿನ್ನ ಒಂದು ಬೀಳೋದಿಲ್ಲ ಕೆಳಗ, ಒಂದು ಕೂದ ಕೂಡ ಬೀಳ್ಬೇಕಂದ್ರೆ ಕೂಡ ನನ್ನ ಆಜ್ಞೆ ಇರ್ಬೇಕು. ನೀನ್ ಏನೇ ಮಾಡು ಒಳಸಂಚು, ನನ್ನ ಮಕ್ಕಳು ಟಚ್ ಮಾಡಕ್ ಕೂಡ ನಾನು ಬಿಡೋದಿಲ್ಲ ಅಂತಾನ. ಆಮೇನ್. ನಗತದನ ಅಂದ್ರೆ ಅರ್ಥ ಏನು? ನಿನ್ ಕೆಲಸ ನಡೆಯೋದಿಲ್ಲ, ವ್ಯರ್ಥವಾದ ಪ್ರಯಾಸ. ಅದು ದೇವ್ರು ಮಾಡ್ತಿರೋ ಕಾರ್ಯ. ನಮ್ಮ ಪಕ್ಷ ನಾವೇನ್ ಮಾಡ್ತಾ ಇದೀವಿ ಹೇಳು? ಅವ್ರು ಮಾಡ್ತಿರೋಕೆ ನಾವು ಟೆನ್ಷನ್ ಬೀಳ್ತಾ ಇದೀವಿ, ಅವ್ರು ಮಾಡ್ತಿರೋಕೆ ನಾವು ಗಾಬರಿ ಬೀಳ್ತಾ ಇದೀವಿ, ಅವ್ರು ಮಾಡ್ತಿರೋಕೆ ನಮ್ಗೆ ಏನೋ ಆಗ್ತದೆ ಅನ್ನೋದು ನಾವು ಬಾಧೆ ಬೀಳ್ತಾ ಇದೀವಿ. ಅಲ್ಲಿ ದೇವ್ರ ಏನ್ ಮಾಡ್ತಾನ? ನಗತದನ. ದೇವ್ರ ಆಲೋಚನೆಗಳಿಗೆ ನಮ್ಮ ಆಲೋಚನೆಗಳಿಗೆ ಎಷ್ಟು ವ್ಯತ್ಯಾಸ ಐತೆ ನೋಡಿ. ಅದಕ್ಕೆ ಹೇಳ್ತಾನ, ನಿನ್ನ ಆಲೋಚನೆ ನನ್ನ ಆಲೋಚನೆಗಳಿಗೆ ಭೂಮಿಗೆ ಆಕಾಶ ಇರೋಷ್ಟು ವ್ಯತ್ಯಾಸ ಐತೆ ಅಂತ ಹೇಳ್ತಾನ. ಶತ್ರುಗಳು ನೋಡಿ ನಾವು ಭಯ ಬೀಳ್ತಿದ್ರಿ, ಆ ಶತ್ರುಗಳು ನೋಡಿ ನಗತಾನ. ಎದಕ್ಕೆ ನಗತಾನಂದ್ರೆ ನೋಡ್ರಿ 9ನೇ ವರ್ಷದಾಗ ಹೇಳ್ತಾನ ನೋಡ್ರಿ, ಅವ್ರನ್ನ ಏನ್ ಮಾಡ್ತಾನ ಅನ್ನೋದು ಹೇಳ್ತಾನ ನೋಡಲ್ಲಿ. ಕಬ್ಬಿಣದ ಗದೆ ಐತಂತ ಕೈಯಾಗ, ಆತನ ಕೈಯಾಗ ಅವರನ್ನು ನಾಶ ಮಾಡುವಿ. ಏನ್ ಮಾಡ್ತಾನಂತ? ಗದೆ ಅಂದ್ರೆ ಏನ್ ಹೇಳ? ಆ ಗದೆ ಇಟ್ಕೊಂಡ್ ಇರ್ತಾರಲ್ಲ ಅಂತ ಕಬ್ಬಿಣದ ಗದೆ ಇಟ್ಕೊಂಡನ. ಆ ಗದೆನ ಇಟ್ಕೊಂಡ್ ಏನ್ ಮಾಡ್ತಾನಂತ? ಅವ್ರನ್ನ ನಾಶ ಮಾಡ್ತಾನಂತ. ಮಣ್ಣಿನ ಮಡಿಕೆಗಳನ್ನು ಎಂಬಂತೆ ಅವರನ್ನು ಒಡೆದು ಹಾಕುವಿ. ಮಣ್ಣಿನ ಮಡಿಕೆ ಅಂತ ಅಂದ್ರೆ ಗಡಿಗೆ. ಮಣ್ಣಿನ ಗಡಿಗೆಗಳನ್ನ ಗದೆ ಇದ್ದು ಹೊಡೆದ್ರೆ ಏನಾಗ್ತದ? ಪೀಸ್ ಆದದೆ. ನಮ್ಮ ಶತ್ರುಗಳು ಏನ್ ಮಾಡ್ತಾನಂತ ದೇವ್ರು? ಆ ಗದೆನ ಹಿಡ್ಕೊಂಡು ಮಣ್ಣಿನ ಮಡಿಕೆನ ಹೆಂಗ ಹೊಡಿತಾನೋ ಅದ್ ಹೆಂಗ ಪೀಸ್ ಆದಂಗ ಪೀಸ್ ಮಾಡ್ತಾನಂತ. ದೇವ್ರ ಮಕ್ಕಳ ತಾಯಿಯೇ ಹಿಡ್ಕನದು ಅಷ್ಟು ಸುಲಭವಾದಲ್ಲ. ನಮ್ಮ ಪಕ್ಷ ದೇವ್ರ ಯುದ್ಧ ಮಾಡ್ತಾನ ಅದೇ ನಮ್ಗೇನು ಊತ್ಪದ ಆಗತ್ತೆ. ಊತ್ಪದ ಅಲ್ಲದ ಗದ ಹಿಡ್ಕೊಂಡ್ ಕುತ್ಕೊಂಡನದ ಅಲ್ಲಿ ನೋಡಿ ನಗತಾನದ. ಮಾಡ್ರಿ, ಏನ್ ಮಾಡ್ತೀರಿ ಮಾಡ್ರಿ, ನಿಮಗೆ ಒಂದ್ ದಿನ ಐತೆ ಮಡಿಕೆಗಳೆಲ್ಲ ಪೀಸ್ ಆತಾವ. ಆಮೆನ್, ಹಲ್ಲೆಲೂಯಾ. ಅದು ಏನೇ ಆಗಿರ್ಬೋದು, ಆ ಮಡಿಕೆ ನಿನಗೆ ಕಷ್ಟ ಆಗಿರ್ಬೋದು, ಅದೊಂದಿನ ಪೀಸ್ ಆದದೆ. ಆಮೆನ್. ಅದು ಆ ಮಡಿಕೆ ನಿನಗೆ ಅಸಮಾಧಾನ ಆಗಿರ್ಬೋದು, ಅದೊಂದಿನ ಪೀಸ್ ಆದದೆ. ಆ ಮಡಿಕೆ ಒಂದಿನ ನಿನಗೆ ಸಾಲ ಆಗಿರ್ಬೋದು, ಆ ಸಾಲ ಪೀಸ್ ಆದದೆ. ಆಮೆನ್. ಆ ಮಡಿಕೆ ನಿನಗೆ ಕಷ್ಟ, ದುಃಖ, ಕಣ್ಣೀರು, ವೇದನೆ ಏನೇ ಮಡಿಕೆ ಇರ್ಬೋದು, ಅದೊಂದಿನ ಪೀಸ್ ಮಾಡ್ತಾನ ದೇವ್ರು. ಆಮೆನ್. ಅದು ಶತ್ರು ಆಗಿರ್ಲಿ, ಪೀಸ್ ಮಾಡ್ತಾನ ದೇವ್ರು. ಸಮಸ್ತರ ನಾನು ಜಯಿಸಿನಿ,
ಸಮಸ್ತನ ನೀವು ಕೂಡ ಜಯಿಸ್ತೀರ ನಾನು. ಎದಕ್ಕಂದ್ರೆ ಜಯಿಸಿರುವ ಆತನು ನಾನ್ ನಿಮ್ ಪಕ್ಷ ಇದೆ. ನೀವು ಎದಕ್ಕೆ ಟೆನ್ಷನ್? ನಿಮ್ಮನ್ನ ಆರಿಸ್ಕೊಂಡವಾಗೇ ನಾನು ಎಲ್ಲಾದ್ರೂ ಸಿದ್ಧಪಡಿಸಿ ಆರಿಸ್ಕೊಂಡಿರ್ತಾನೆ ನಮ್ಮನ್ನ ದೇವ್ರು. ಆದಾಮ್ ಸೃಷ್ಟಿ ಮಾಡ್ಬೇಕಂದ್ರೆ ಆಲ್ರೆಡಿ ಎಲ್ಲ ಸೃಷ್ಟಿನೆಲ್ಲ ಸಮಸ್ತನ ರೆಡಿ ಮಾಡಿ ಆಮೇಲೆ ಆದಾಮ್ ರೆಡಿ ಮಾಡ್ತಾನೆ. ಹೌದಾ? ಆದಾಮ್ ರೆಡಿ ಮಾಡಿ, ಆದಾಮ್ ನಿನಗೆ ಇದು ಇದ್ರೆ ಬೇಸಿರ್ತೈತೆ, ನಿನಗೆ ಹಣ್ಣುಗಳಿದ್ರೆ ಬೇಸಿರ್ತಾವ, ನಿನ್ ಫ್ರೂಟ್ ಇದ್ರೆ ಬೇಸಿರ್ತೈತಿ, ಪ್ರಾಣಿಗಳಿದ್ರೆ ಬೇಸಿರ್ತಾವ, ನಿನ್ ನದಿಗಳಿದ್ರೆ ಬೇಸಿರ್ತಾವ. ಇವೆಲ್ಲ ಆದಾಮನ್ ನೋಡಿ ಸೃಷ್ಟಿ ಮಾಡೋಣ. ಅಷ್ಟಿಗೆ ಗೊತ್ತು ಆದಾಮಿಗೆ ಏನೇನ್ ಬೇಕು. ಆಮೇಲೆ ಆದಾಮ್ ಸಂತತಿಗೆ ಏನೇನ್ ಬೇಕು ಗೊತ್ತು ದೇವರಿಗೆ. ಆಲ್ರೆಡಿ ರೆಡಿ ಮಾಡಿ ಸೃಷ್ಟಿ ಮಾಡೋಣ. ನಮ್ಮನ್ನ ಕರೆದಾನಂದ್ರೆ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಕರೆದಿರ್ತಾರ. ನಾವೇನ್ ಮಾಡ್ತೀವಿ ಹೇಳು? ಇದಾಗಿಲ್ಲ ಅಂದ್ರೆ ಹೆಂಗ, ಅವ್ ಡಿಸ್ಟರ್ಬ್ ಮಾಡಿದ್ರೆ ಹೆಂಗ, ಆ ಮಂದಿರ ಯಾವಾಗ ಕಟ್ತೀವಿ, ಏನಾಗ್ತತೆ? ಏನ್ ಟೆನ್ಷನ್ ಬೀಳ್ಬೇಡ. ಅವನ್ ಎಷ್ಟೇ ಬಲ ಹೊಂದ್ಕೊಂಡ್ ಬರ್ಲಿ, ಅವನ್ ಎಷ್ಟೇ ಶತ್ರು ಹಾಕ್ಕೊಂಡ್ ಬರ್ಲಿ, ಬಲವಂತ ನಾನಿದೀನಿ. ಆಮೇಲೆ ಇನ್ನೇನ್ ಮಾಡ್ಬೇಕು ಹೇಳು? ಅಧಿಕ ಬಲ ಹೊಂದಬೇಕು. ಅಧಿಕ ಬಲ ಹೊಂದಿ ಶತ್ರು ನಾವು ಎದುರಿಸ್ಬೇಕು.